ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಇವತ್ತು ರಾಜ್ಯದ ಜನತೆಗೆ ವಿವಿಧ ಭಾಗ್ಯಗಳನ್ನು ಕೊಟ್ಟಿದೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಸರ್, ಕರೋನಾ ಬಂದ ಮೇಲೆ ಜನ ತುಂಬ ಅಂದರೆ ತುಂಬ ನೋವಿಗೆ ಸಿಗಾಕೊಂಬಿಟ್ರು. ಅಂದಿನ ಸರ್ಕಾರ ಏನೇ ಸಹಾಯ ಮಾಡಿದ್ರು ಅದು ಜನಕ್ಕೆ ನಿರೀಕ್ಷೆ ಮಟ್ಟಕ್ಕೆ ತಲುಪಲಿಲ್ಲ, ಅದು ಅವ್ರಿಗೆ ಸಾಕಾಗಲಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬರು ಇರ್ಬೋದು, ಮತ್ತು ಕಾಂಗ್ರೆಸ್ ಪಕ್ಷ ಇರ್ಬೋದು, ಜನತೆಯ ಸಾಮಾನ್ಯ ಜನತೆಯ ಅಂದರೆ ಬಡವರು ಮಧ್ಯಮ ವರ್ಗದವರಿಗೆ ಸಂಬಂಧಪಟ್ಟಂಥ 10 kg ಅಕ್ಕಿ ಕೊಡೋದಿರ್ಬೋದು, ಉಚಿತ ವಿದ್ಯುತ್ ಕೊಡೋದಿರ್ಬೋದು, ಅಥವಾ ಬಸ್ಗಳಲ್ಲಿ ಅವ್ರಿಗೆ ಪ್ರಯಾಣ ಮಾಡಬೇಕಾದ್ರೆ ಪ್ರಯಾಣಕ್ಕೆ ಮಹಿಳೆಯರಿಗೆ ಫ್ರೀ ಕೊಡೋದಿರ್ಬೋದು, ಮತ್ತು ಮಹಿಳೆಯರು ಮನೆ ಮತ್ತು ಮೇಂಟೈನ್ ಮಾಡೋದಕ್ಕೆ 2,000 ಕೊಡೋದಿರ್ಬೋದು, ನಿರುದ್ಯೋಗಿಗಳಿಗೆ 3,000 ಮತ್ತು 1,500 ಕೊಡ್ಬೋದು. ಅಂದರೆ ಅವ್ರಿಗೆ ಪ್ರೋತ್ಸಾಹವಾಗಿ ಅದು ಇದೇ ದುಡ್ಡಿಗೆ ನೆಚ್ಕೊಳ್ರಿ ಅಂತ ಅಲ್ಲ, ಈ ದುಡ್ಡಿಂದ ತಾವು ಇಂಟರ್ವ್ಯೂಗಳಿಗೆ ಅಟೆಂಡ್ ಮಾಡೋದು ಅಥವಾ ಬೇರೆ ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಹೋಗೋದಕ್ಕೆ ಖರ್ಚಿಗೆ ಯೂಸ್ ಆಗೋದಕ್ಕೆ ಅಂಥದಕ್ಕೆ ತುಂಬ ಹೆಲ್ಪ್ ಆಗಲಿ ಅಂತ ಕೊಟ್ಟಿರೋದ್ರಿಂದ ಇದು ತುಂಬ ವರ್ಕ್ ಆಗಿ ಕಾಂಗ್ರೆಸ್ ಸರ್ಕಾರ 10 ವರ್ಷದ ನಂತರ ತುಂಬ ಮೆಜಾರಿಟಿಯಲ್ಲಿ ಗೆದ್ದು ಬಂದಿದೆ. ಹಂಗಾಗಿ ಸರ್ಕಾರ ತುಂಬ ಉತ್ತಮ ಆಡಳಿತ ನೀಡ್ತಾ ಇದ್ದು ನಮಗೆಲ್ಲ ಸಾಮಾನ್ಯ ವರ್ಗದವ್ರಿಗೆ ತುಂಬ ಖುಷಿಯಾಗಿದೆ. ಈಗ ನಮ್ಮ ಮನೇಲಿ ನಮ್ಮ ತಾಯಿಯವ್ರಿಗೆ 2,000 ಬರ್ತಿದೆ, ಅವರು ಬಸ್ಸಲ್ಲಿ ಓಡಾಡಬೇಕಾದ್ರೆ ಫ್ರೀಯಾಗಿ ಓಡಾಡ್ತಿದ್ದಾರೆ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು, ಮತ್ತು ನಮ್ಮನೆ ಕರೆಂಟು ಫ್ರೀಯಾಗಿ ಕೊಟ್ಟಿದ್ದಾರೆ. ಹಂಗಾಗಿ ನಮಗೆ ತಿಂಗಳ ಖರ್ಚು ವೆಚ್ಚದಲ್ಲಿ ನಮಗೆ ಉಳಿಕೆ ಆಗ್ತಿದೆ. ನಮಗೆ ಇವತ್ತು ಖರ್ಚು ವೆಚ್ಚಗಳು ಎಲ್ಲ ದಿನಸಿ ಸಾಮಾನುಗಳು ಹೆಚ್ಚಾಗಿರೋದ್ರಿಂದ ಅದರಲ್ಲಿ ನಾವು ಸೇವಿಂಗ್ ಮಾಡಿಕೊಂಡು ನಮಗೆ ಸೇವಿಂಗಿಗೆ ತುಂಬ ಹೆಲ್ಪ್ ಆಗ್ತಿದೆ. ಹಂಗಾಗಿ ಈ ಗೌರ್ಮೆಂಟ್ ಬಂದ ಮೇಲೆ ಈ ಸ್ಕೀಮ್ಗಳನ್ನ ತಂದು ಇವರೆಲ್ಲರೂ ಜಾರಿ ತಂದಿರೋದ್ರಿಂದ ನಮಗೆ ತುಂಬ ಸಂತೋಷ ಆಗಿದೆ, ತುಂಬ ಅನುಕೂಲ ಆಗಿದೆ. ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು CM ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮತ್ತು ರಾಹುಲ್ ಗಾಂಧಿ ಸಾಹೇಬ್ರಿಗೆ ನಾವು ಕೃತಜ್ಞರಾಗಿರ್ತೇವೆ. ಅವರ ಅನುದಾನ ನಮ್ಮ ತೆರಿಗೆಯಿಂದನೇ ಅವರು ಖರ್ಚು ಮಾಡ್ತಿದ್ರು, ಅದನ್ನು ಯಾವ ರೀತಿ ಬಳಸಬೇಕು ಮತ್ತು ಯಾವ ರೀತಿ ಸಾಮಾನ್ಯರಿಗೆ ನೇರವಾಗಿ ತಲುಪಬೇಕು. ಮೊದಲೆಲ್ಲ ನಮ್ಮದೇ ರಾಜೀವ್ ಗಾಂಧಿಯವರು ಹೇಳ್ತಿದ್ರು, 1 ರೂಪಾಯಿ ಬಿಡುಗಡೆ ಮಾಡಿದ್ರೆ ಆದ ಫಲಾನುಭವಿಗೆ ತಲುಪೋದು ಬರೀ 10 ಪೈಸಾ ಅನ್ನೋದು. ಅದರ ವಿರುದ್ಧ ದಿಕ್ಕಲ್ಲಿ ಇವತ್ತು ಕೆಲಸ ಮಾಡಿದ್ದಾರೆ. 1 ರೂಪಾಯಿ ಫುಲ್ಲು ಬಿಡುಗಡೆ ಮಾಡಿದ್ರೆ CM ಸಿದ್ದರಾಮಯ್ಯ ಸಾಹೇಬರು ಅಧಿಕಾರ ಈ ಅವಧಿಯಲ್ಲಿ 1 ರೂಪಾಯಿ ಫುಲ್ಲು ಫಲಾನುಭವಿಗಳಿಗೆ ಈಗ ತಲುಪ್ತಾ ಇದೆ ಅನುದಾನ. ಹಂಗಾಗಿ ಇದು ತುಂಬ ಸಂತೋಷಕರವಾದ ಸಂದರ್ಭ ಆಗಿದೆ. ಇದು ಸರ್ಕಾರದಿಂದ ನಮಗೆ ತುಂಬ ಖುಷಿಯಾಗಿದೆ, ನಮಗೆ ಅನುಕೂಲ ಆಗಿದೆ. ಹಾಗಾಗಿ ನಾವು ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ. ಸರ್, ಈಗ ಉಚಿತವಾಗಿ ಎಷ್ಟು ದಿವಸ ಕೊಡೋಕ್ಕೆ ಸಾಧ್ಯ? ಈ ಥರ ಕೊಟ್ಟರೆ ದೇಶ ಬರ್ಡನ್ ಆಗುತ್ತೆ, ರಾಜ್ಯ ಒಂದು ದಿವಾಳಿ ಆಗುತ್ತೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಸರ್, ಹಾಗಲ್ಲ. ಅದು ಏನಾಗಿದೆ ಅಂತ ಅಂದರೆ, ಈಗ ನಮಗೆ ಬರೋ ತೆರಿಗೆ ಹಣದಲ್ಲಿ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು % ಅಂತ ಖರ್ಚಿನ ಬಗ್ಗೆ ಆಲ್ರೆಡಿ ಮೂಲ ಇದರಲ್ಲಿ ಇದೆ, ಅಂದರೆ ಬಜೆಟ್ ಇದರಲ್ಲಿ ಇದೆ, ಎಷ್ಟೆಷ್ಟು % ಏನೇನಕ್ಕೆ ಖರ್ಚು ಮಾಡಬೇಕು ಅಂತ ಹೇಳ್ಬಿಟ್ಟು. ಅದರಲ್ಲಿ ಯಾವುದಕ್ಕೆ ಅಡಿಷ್ನಲ್ ತೆರಿಗೆಗಳನ್ನ ಹಾಕಬೇಕೋ ಅದನ್ನು ಹಾಕಿ ಅಡಿಷ್ನಲ್ ತೆರಿಗೆಗಳನ್ನ ಸಂಗ್ರಹ ಮಾಡಿ ಅದರಲ್ಲಿ ಹಂಚಿಕೆ ಮಾಡ್ತಿದ್ದಾರೆ ಹೊರತು ಮೂಲ ತೆರಿಗೆದು ಏನು ಅಮೌಂಟ್ಗಳಿದ್ದೋ ಅವೆಲ್ಲ ಏನೇನು ರೆಗ್ಯುಲರ್ ಕೆಲಸಗಳಿಗೆ ಹೋಗಬೇಕಿತ್ತೋ ಅವೆಲ್ಲ ರೆಗ್ಯುಲರ್ ಕೆಲಸಕ್ಕೆ ಹೋಗ್ತಿದೆ. ಏನು ಅಡಿಷ್ನಲ್ ತೆರಿಗೆ ಕಲೆಕ್ಟ್ ಮಾಡ್ತಿದ್ದಾರೋ ಆ ಅಡಿಷ್ನಲ್ ತೆರಿಗೆ ಮುಖಾಂತರನೇ ಎಲ್ಲ ಖರ್ಚು ವೆಚ್ಚಗಳನ್ನ ಏನು ಈ ಭಾಗ್ಯಗಳಿದ್ದಾರೆ ಅವನ್ನ ಕೊಡ್ತಾ ಇದ್ದಾರೆ. ಹಂಗಾಗಿ ಸ್ವಲ್ಪ ಸರ್ಕಾರ ಯಾವತ್ತೇ ಅಲ್ಲಿ ಯಾವುದೇ ಸರ್ಕಾರ ಬಂದರೂ ಆ ಸರ್ಕಾರ ಟೇಕ್ ಆಫ್ ಆಗೋಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ. ಯಾರಿಗೇ ಆಗಲಿ ಅವ್ರದ್ದೇ ಆದ ಒಂದು ಟೀಮ್ ರೆಡಿ ಮಾಡ್ಕೊಬೇಕು, ಒಂದು ಸೆಟಪ್ ರೆಡಿ ಮಾಡಬೇಕು, ಒಂದು ಫಾರ್ಮೇಟ್ ರೆಡಿ ಮಾಡ್ಕೊಬೇಕು, ಒಂದು ಅಧಿಕಾರ ಚಲಾಯಿಸಬೇಕು. ಅದಕ್ಕೆ ಅವ್ರಿಗೆ ಸ್ವಲ್ಪ ದಿನ ಕಾಲಾವಕಾಶ ಬೇಕಾಗುತ್ತೆ. ಹಂಗಾಗಿ ಎಲ್ಲೋ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿರೋದನ್ನ ಅದನ್ನು ನಾವು ದೊಡ್ಡದು ಮಾಡೋಕ್ಕೆ ಹೋಗಬಾರ್ದು. ಅವರು ಸಾಮಾನ್ಯ ಜನರು ಬಡವ್ರನ್ನ ಗುರುತಿಸಿದ್ದಾರೆ, ಇದು ಮುಖ್ಯವೇ ಹೊರತು ಕೋಟ್ಯಾಧೀಶ್ವರು ಶ್ರೀಮಂತರನ್ನು ಗುರುತಿಸಿದ್ದಾರೆ ಅನ್ನೋದಲ್ಲ. ಹಾಗಾಗಿ ಈಗ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು, ಅದು ಮುಂದಿನ ದಿನದಲ್ಲಿ ಅವ್ರು ಸರಿಪಡಿಸ್ಕೊಂಡು ಅದನ್ನು ಸರಿದಾರಿಗೆ ತಂದು 100% ಅವ್ರು ಏನು ಹೇಳಿದಾರೋ ಆ ರೀತಿ ನಡ್ಕೊತಾರೆ, ಆ ರೀತಿ ಸರ್ಕಾರ ರಚನೆ ಆಗುತ್ತೆ. ನಂಬರ್ 1 ಮೈನ್ ಡೀಲರ್ ಶ್ರೀನಂದಿ ಸುಜುಕಿ ಶೋರೂಮ್ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ಇಲ್ಲಿ ಗ್ರಾಹಕರು ಸುಲಭವಾದ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿ ದರ ಮತ್ತು ಆಕರ್ಷಕ ಬಹುಮಾನಗಳನ್ನು ಪಡೆಯಬಹುದು. ಶ್ರೀನಂದಿ ಸುಜುಕಿ ಶೋರೂಮ್ ನಂಬರ್ 16/3 NH 75 ಬೈಪಾಸ್ ಸರ್ವಿಸ್ ರೋಡ್, ಟೇಕಲ್ ಬ್ರಿಡ್ಜ್ ಹತ್ತಿರ, ಪೇಟೆ, ಚಾಮರಹಳ್ಳಿ. ಮೊಬೈಲ್ ನಂಬರ್ 9740572589 9353486342. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.